गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ದ್ವಾದಶ ರಾಶಿಗಳ ಫಲಾಫಲಗಳಲ್ಲಿ ಈ ವಾರದಲ್ಲಿ ತಿಳಿದುಕೊಳ್ಳುವಂತಹ 4ನೇ ರಾಶಿ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಈ ವಾರದ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ವಾರ ಒಂದಿಷ್ಟು ಬದಲಾವಣೆ, ಅಂದರೆ ಜಾಗ ಆಗಿರ್ಬೋದು, ನಿಮ್ಮ ಒಂದು ಜಾಬ್ ಆಗಿರ್ಬೋದು, ಅಂದರೆ ಪ್ಲೇಸು, ಜಾಬು ಮತ್ತು ನಿಮ್ಮ ವೈಯಕ್ತಿಕ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳು ಸ್ವಲ್ಪ ಚೇಂಜಸ್, ಬದಲಾವಣೆ ಖಂಡಿತವಾಗಿಯೂ ಇದೆ. ಅದೇ ರೀತಿಯಾಗಿ ಹೊಸ ಕೆಲಸ ಕಾರ್ಯಗಳಲ್ಲಿ ತೀವ್ರವಾದ ಆಸಕ್ತಿ, ಅಂದರೆ ಹೊಸ ಬಂದಿರತಕ್ಕಂತಹ ಒಂದಿಷ್ಟು ಕೆಲಸಗಳಲ್ಲಿ ಮುತುವರ್ಜಿ ಜಾಸ್ತಿ ಆಗುತ್ತೆ, ಅತಿಯಾದ ಆಸಕ್ತಿ ಜಾಸ್ತಿ ಆ ಕಡೆ ಹೇಳ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅಧಿಕವಾದ ಖರ್ಚುಗಳು ಈ ವಾರ ನಿಮಗೆ ಲಭಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಒಂದು ಇಲ್ಲಿ ಕಟಕ ರಾಶಿಯವರಿಗೆ ಚಂದ್ರನಿಂದ, ಅಂದರೆ ಚಂದ್ರಗ್ರಹ ನಿಮಗೆ ಹೊಸ ಜವಾಬ್ದಾರಿ ಕೊಡ್ತಾನೆ, ಹೊಸ ಕೆಲಸಗಳನ್ನು ಕೊಡ್ತಾನೆ, ಹೊಸ ಜಾಗವನ್ನು ಕೊಡ್ತಾನೆ. ನಿಮ್ಮ ಒಂದು ಕನಸಿನ ಪ್ರಕಾರ ಮನೆಯಾಗಿರ್ಬೋದು, ಪ್ಲಾಟ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಜಾಗ, ಲಿಟಿಗೇಷನ್ ಅಂತ ತಿಳ್ಕೊಳ್ಳಿ, ಕೋರ್ಟ್ ಕಚೇರಿಗಳಲ್ಲಿರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮದೇ ಕೌಟುಂಬಿಕ ವಿಷಯಗಳಲ್ಲಿ ಎಲ್ಲೋ ಸ್ವಲ್ಪ ಅದು ನಡೀತಾ ಇತ್ತು ವ್ಯವಹಾರ, ಈ ನೀ ಬಿಡೆ ನಾ ಕೊಡೆ ಅನ್ನೋಂಗೆ ಅದು ಈ ವಾರ ನಿಮಗೆ ಚಂದ್ರಗ್ರಹದಿಂದ ಒಂದಿಷ್ಟು ಅನುಕೂಲತೆಯನ್ನು ಲಭಿಸುವಂಥದ್ದಾಗುತ್ತೆ. ಅಂದರೆ ಅದಕ್ಕೆ ಒಂದು ಫೈನಲ್ ಸ್ಟೇಜ್ ಅಂತೀವಿ. ನೀವು ತಲೆ ಬಾಗಿಬಿಡ್ತೀರ, ಆಯ್ತಪ್ಪ ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಒಂದು ಸ್ವಲ್ಪ ಇರೋ ಒಂದಿಷ್ಟರಲ್ಲಿ ಅನುಕೂಲ ಮಾಡಿಕೊಡುವಂಥ ನೀವೇ ಸರೆಂಡರ್ ಆಗ್ಬೋದು, ಅಥವಾ ಅವರು ಇನ್ನೇ ಬಿಡಪ್ಪ ನೀನೇ ಗೆದ್ದಿ, ಅದೇನಿದೆ ನನಗೊಂದಿಷ್ಟು ಅನುಕೂಲತೆ ಮಾಡಿ ಕೊಟ್ಬಿಡು, ನೀನು ತೊಗೊಂಡ್ಬಿಡು ಅಂತ ಹೇಳ್ಬೋದು. ಅಂದರೆ ಅಷ್ಟು ಕ್ಲಾರಿಟಿ ಈ ಕರ್ಕಾಟಕ ರಾಶಿಯವರಿಗೆ ಸಿಗುವಂತಾಗುತ್ತೆ ಜಾಗದ ವಿಷಯದಲ್ಲಿ. ಇನ್ನು ಕೆಲಸದಲ್ಲೂ ಅಷ್ಟೇ, ನೀವು ಒಂದು ಹಿಡಿದ ಸಾಧನೆ, ನಿಮ್ಮ ಒಂದು ಹಿಡಿತ ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲರೂ ನಿಮ್ಮನ್ನೇನೋ ಅಂತ ತಿಳ್ಕೊಂಡಿರ್ತಾರೆ, ಆದರೆ ಈ ವಾರ ಅದರ ಒಂದು ಕ್ಲಾರಿಟಿ ಅವರಿಗೆ ಸಿಕ್ಕಾಕೊಂಡ್ಬಿಡುತ್ತೆ. ಇನ್ನು ಇವ್ರನ್ನ ನಾವು ವಿರೋಧ ಹಾಕ್ಕೊಂಡ್ರೆ ಅಥವಾ ಇವರನ್ನು ನಾವು ಎದುರಿಸ್ಬೇಕಾದಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಇವ್ರು ಏನು ಹೇಳ್ತಾರೆ ಅದಕ್ಕೆ ಎಸ್ ಅಂದ್ಬಿಟ್ರೆ ನಮಗೂ ಅನುಕೂಲ, ಅವರಿಗೂ ಅನುಕೂಲ, ಯಾಕೆ ಬೇಕು ಅಂತ ಅವರು ಸರೆಂಡರ್ ಆಗಿಬಿಡ್ತಾರೆ. ನೀವು ಕೂಡ ಅಷ್ಟೇ ಅವರ ಒಂದು ಮಾತಿಗೆ ಮನ್ನಣೆ ಕೊಟ್ಟು ಆ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿ ಆ ಒಂದು ಹೊಸ ಕೆಲಸ, ಹಳೆಯ ಕೆಲಸ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಅವರಿಗೂ ಕೂಡ ಅನುಕೂಲವಾಗೋ ರೀತಿಯಲ್ಲಿ ಮುಗಿಸ್ಕೊಡ್ತೀರಾ ಆ ಕೆಲಸ ಈ ವಾರ ಕರ್ಕಾಟಕ ರಾಶಿಯವರು ಅಂತಲೇ ಹೇಳ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮಿಬ್ಬರಲ್ಲಿ ಸಂಬಂಧ ಗಟ್ಟಿಯಾಗುತ್ತೆ. ಅದು ಕೆಲಸ ವಿಷಯದಲ್ಲೇ ಆಗಿರ್ಬೋದು, ಸಂಘ ಸಂಸ್ಥೆ, ಕಂಪನಿ, ಅಥವಾ ನಿಮ್ಮ ವ್ಯವಹಾರ, ವೈಯಕ್ತಿಕ ಒಂದಿಷ್ಟು ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಕೆಲಸಗಳಲ್ಲಾಗಿರ್ಬೋದು, ಅದೇ ರೀತಿ ವ್ಯಾಪಾರದಲ್ಲಿ ಆಗಿರ್ಬೋದು. ಅಂದರೆ ಈ ವಾರ ಸ್ವಲ್ಪ ಆರ್ಥಿಕವಾಗಿ ಖರ್ಚುಗಳು ಅತಿ ವೇಗದಲ್ಲಿ ಬರುತ್ತವೆ. ಅಂದರೆ ತುಂಬ ವೈಯಕ್ತಿಕವಾಗಿ ಕೆಲವೊಂದಿಷ್ಟು ಖರ್ಚುಗಳು ಬರುತ್ತವೆ. ಆ ಖರ್ಚುಗಳನ್ನು ಸ್ವಲ್ಪ ನೀವು ನಿಭಾಯಿಸೋದ್ರಲ್ಲಿ ಸ್ವಲ್ಪ ಎಡವಟ್ಟು ಮಾಡಿಕೊಳ್ಳುವಂಥದ್ದಾಗುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಈ ಕೆಲಸ ಬೇರೆ, ಆದರೆ ವೈಯಕ್ತಿಕ ವಿಷಯಗಳಲ್ಲಿ ಕೆಲವೊಂದಿಷ್ಟು ಆರ್ಥಿಕ ಸಂಬಂಧಪಟ್ಟಂತಹ ಕೆಲಸಗಳೇನಿರುತ್ತಲ್ಲ ಅದರಲ್ಲಿ ಸ್ವಲ್ಪ ಮುತುವರ್ಜಿ ಎಲ್ಲೋ ನೀವು ನಿಭಾಯಿಸಲು ಸ್ವಲ್ಪ ಸಮಯದ ಕೊರತೆ ಮತ್ತು ಅದಕ್ಕೆ ಸರಿಯಾದ ಒಂದು ರೂಪ ಈ ವಾರ ನಿಮಗೆ ಕೊಡಲು ಸಾಧ್ಯ ಆಗೋದಿಲ್ಲ. ಇದರಿಂದ ಸ್ವಲ್ಪ ಸಮಸ್ಯೆಗೆ ವಾರದ ಕೊನೆಯದಲ್ಲಿ ಸ್ವಲ್ಪ ಆ ಸಮಸ್ಯೆ ಬರುವಂಥದ್ದಾಗುತ್ತೆ. ಅಂದರೆ ನಿಮ್ಮ ಕೌಟುಂಬಿಕ ವಿಷಯ ಆಗಿರ್ಬೋದು, ಧಾರ್ಮಿಕ, ರಾಜಕೀಯ, ಅಂದರೆ ವೈಯಕ್ತಿಕವಾಗಿ ಆ ಒಂದು ಕೆಲಸ ನೀವು ಮಾಡಬೇಕಾಗಿತ್ತು ಅರ್ಲಿ, ಅದು ಡಿಲೇ ಆಗಿರೋದ್ರಿಂದ ಅದಕ್ಕೆ ಸಮಸ್ಯೆ ನೀವಾಗೆ ಮಾಡ್ಕೊಳ್ತೀರಾ ಅಂತಲೂ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ. ಇಲ್ಲಿ ಒಂದು ನಿಮಗೆ ಅನಾನುಕೂಲ ಅಂತ ಹೇಳಿದರೆ ಕುಜನಿಂದ ಸ್ವಲ್ಪ ದೈಹಿಕವಾಗಿ ಎಲ್ಲೋ ದೇಹ ಒಂದು ಸ್ವಲ್ಪ ಕೆಲಸಕ್ಕೆ ಸ್ಪಂದನೆ ಕೊಡಲು ಹಿಂಜರಿಕೆ ಸ್ವಭಾವವನ್ನು ತೆಗೆದುಕೊಳ್ಳುತ್ತೆ. ಅಂದರೆ ಎಲ್ಲೋ ಹುಷಾರಿಲ್ಲದೆ ರೀತಿಯಲ್ಲಿ ಕುಜ ನಿಮ್ಮನ್ನು ಮೈಂಡ್ ಡಿಸ್ಟರ್ಬ್ ಮಾಡ್ತಾನೆ. ಆ ಕೆಲಸಕ್ಕೆ ನಿನ್ನೇನು ಪ್ರಿಯಾರಿಟಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ, ನಾಳೆ 10 ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತೀರಾ, ಆದರೆ ಹೇಳುವುದು ತಡವಾಗಿ ಆಗೋಗ್ಬಿಡುತ್ತೆ. ಒಂದಿಷ್ಟು ನಿಮ್ಮದೇ ಆದಂಥ ಸಿದ್ಧತೆಗಳಲ್ಲಿ ಒಂದಿಷ್ಟು ಅವನ ಮನಸ್ಸನ್ನು ಬೇರೆ ಕಡೆ ಗಮನ ಕೊಡುವಂತೆ ಮಾಡ್ತಾನೆ. ಮನೆಯಲ್ಲಿ ಯಾರೋ ಹುಷಾರಿಲ್ಲದ ರೀತಿಯಲ್ಲಿ ಆಗ್ಬೋದು,
ಸೊ ಫೋಕಸ್ ಎಲ್ಲ ಆ ಕಡೆ ನಿಮ್ಮದು ಪ್ರಿಯಾರಿಟಿ ಕೊಡುವಂಥದ್ದಾಗುತ್ತೆ. ಇದಕ್ಕೆ ಹಿಂದಿನ ದಿನ ಪ್ರಿಯಾರಿಟಿ ಇತ್ತು, ನಾಳೆ 10 ಗಂಟೆಗೆ ಅದಕ್ಕೆ ಒಂದು ರೂಪ ಕೊಡೋಣ ಅಂತ. ಬಟ್ ಇಲ್ಲಿ 10 ಗಂಟೆಗೆ ನಿಮಗೆ ಬೇರೆ ಸಮಯ, ಬೇರೆ ಜಾಗದ ಕಡೆಗೆ ತೆಗೆದುಕೊಂಡು ಹೋಗ್ತಾನೆ. ಹಾಗಾಗಿ ಒಂದಿಷ್ಟು ಬದಲಾವಣೆ ಈ ವಾರ ನಿಮಗೆ ಈ ಒಂದು ರೀತಿಯಲ್ಲಿ ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಒಂದು ಪ್ಲ್ಯಾನೇ ಬೇರೆ, ಅದು ಆಗ್ತಾ ಇರೋದೇ ಬೇರೆ. ಇದು ಒಂದು ಸ್ವಲ್ಪ ಕುಜನಿಂದ ಸ್ವಲ್ಪ ಎಲ್ಲೋ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಬೇಡ ಅಂತ ನೀವು ಎಷ್ಟು ಅಂದ್ರೂ ಆ ಒಂದು ಒತ್ತಡ ಅಂತ ಇರುತ್ತಲ್ಲ, ಅದು ಅಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕವಾಗಿ ಖರ್ಚುಗಳು ಬಂದ್ರೂ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ನಿಮಗೆ ಮತ್ತೆ ಆರ್ಥಿಕ ಸಹಾಯ ಲಭಿಸುವಂತಾಗುತ್ತೆ ಸ್ನೇಹಿತರಿಂದ, ನಿಮ್ಮ ಕುಟುಂಬ ಸದಸ್ಯರಿಂದ ಅಂತಲೇ ಹೇಳ್ಬೋದು. ಹಾಗೂ ನೀವು ನಂಬಿರತಕ್ಕಂತಹ ಕೆಲವು ಗಣ್ಯಾತಿಗಣ್ಯ ವ್ಯಕ್ತಿಗಳಿಂದ ಈ ವಾರ ಆರ್ಥಿಕ ಸಹಾಯ ಲಭಿಸುವಂತಾಗುತ್ತೆ. ಇನ್ನು ಮನೆಯಲ್ಲಿ ನಿಮ್ಮ ಮಾತಿಗೆ ಒಂದಿಷ್ಟು ಅಪಸ್ವರ ಅಂತೀವಿ, ಅದಕ್ಕೆ ಅಂದರೆ ವಿರೋಧ ಭಾವನೆ ಅದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಸೊ ಇರಲಿ, ಅದರ ಬಗ್ಗೆ ಜಾಸ್ತಿ ನೀವು ಇಗ್ನೋರ್ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಯಾಕೆಂದರೆ ನೀವು ವಾದ ವಿವಾದಗಳಿಗೆ ಇಳಿದ್ರೆ ಅವರು ವಾದ ಮಾಡ್ತಾರೆ, ಇದು ನಿಲ್ಲದು. ಅವರು ಹೇಳ್ಕೊಳ್ಳೋದು ಆಯ್ತು ಹೇಳ್ಕೊಳ್ಳಿ, ಮುಂದೆ ಒಂದಿನ ಅವ್ರಿಗೆ ಗೊತ್ತಾಗುತ್ತೆ ನಾವು ಏನು ಮಾಡಿದ್ದೀವಿ, ಯಾವ ರೀತಿಯಲ್ಲಿ ಮಾಡಿದ್ದೀವಿ. ಸೊ ಅನುಕೂಲತೆ ಅವ್ರಿಗೆ ಆಗಿದೆಯೋ ಬಿಟ್ಟಿದೆಯೋ ಅದು ಪರಮಾತ್ಮನಿಗೆ ಬಿಟ್ಟಿದ್ದು, ಆದರೆ ನಮಗೆ ಗೊತ್ತಿದೆ ಅವರಿಗೆ ಅನುಕೂಲ ಮಾಡಿ ಕೊಟ್ಟಿದ್ದೀವಿ ಅಂತ. ಅಷ್ಟು ಮನೋಭಾವನೆ ಇರಲಿ. ಸೊ ಮಾತು ಕಡಿಮೆ ಮಾಡಿ, ಕೆಲಸ ಜಾಸ್ತಿ ಮಾಡಿ ಈ ವಾರ ಅಂತಲೇ ಹೇಳ್ಬೋದು. ಅಷ್ಟೇ, ಒಂದೇ ಸಿಂಪಲ್ ವರ್ಡ್ ಅಂದರೆ ಮಾತು ಕಡಿಮೆ, ಕೆಲಸ ಜಾಸ್ತಿ. ಅದನ್ನು ಮಾಡಿ, ದೇವರು ಖಂಡಿತವಾಗಿ ನಿಮಗೆ ಒಳ್ಳೆಯ ಅಭಿವೃದ್ಧಿಯನ್ನು ಈ ವಾರದಿಂದ ನಿಮಗೆ ಪ್ರಾರಂಭ ಮಾಡ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ದುರ್ಗಾದೇವಿಗೆ ಸಂಬಂಧಪಟ್ಟಂಥ ಕೆಲವು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ದುರ್ಗಾದೇವಿಯ ದರ್ಶನ ಮಾಡಿ, ದುರ್ಗಾ ಅಷ್ಟೋತ್ತರ ಪಠನೆ ಮಾಡಿ, ಹಾಗೂ ದುರ್ಗಾ ಸಪ್ತಶತಿ ಒಂದು ಪುಸ್ತಕವನ್ನು ಅಥವಾ ಒಂದು ಗ್ರಂಥವನ್ನು ತೆಗೆದುಕೊಂಡು ಎಷ್ಟು ಸಾಧ್ಯವಾಗುತ್ತೋ ಆ ದೇವಿಯ ಅಧ್ಯಾಯವನ್ನು ಪಠನೆ ಮಾಡಿ. ಈ ವಾರ ತುಂಬ ಅನುಕೂಲತೆ ಆ ದುರ್ಗಾದೇವಿ ನಿಮಗೆ ಕೊಡುವಂಥಳಾಗ್ತಾಳೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಿಮ್ಮ ಒಂದು ಕುಲದೇವತೆ ಆ ದರ್ಶನ ಮಾಡ್ಕೊಳ್ಳಿ. ಹತ್ತಿರ ಇದ್ದರೆ ದರ್ಶನ ಮಾಡ್ಕೊಳ್ಳಿ, ದೂರ ಇದ್ದರೆ ಆ ಒಂದು ಆನ್ಲೈನಲ್ಲಿ ಏನಾದರೂ ಒಂದು ಸೇವೆಯನ್ನು ನಿಮ್ಮ ಕುಲದೇವರಿಗೆ ನಿಮ್ಮ ಹೆಸರಿನಲ್ಲಿ ಮಾಡಿಸಿ. ಇದರಿಂದ ಈ ವಾರ ಕೆಲವು ಸಮಸ್ಯೆಗಳಿಂದ ದೂರ ಆಗ್ತೀರಾ ಅಂತಲೇ ಹೇಳಬಹುದು. ಆ ಸಮಸ್ಯೆಗಳಿಗೆ ದೂರ ಆಗೋದಲ್ಲದೆ ಅದಕ್ಕೆ ಒಂದು ಹತ್ತಿರವಾಗಿ ಕ್ಲಾರಿಟಿ ಸಿಗುವಂಥದ್ದಾಗುತ್ತೆ ಅಂತಲೂ ಹೇಳಬಹುದು. ಇದಾಗಿತ್ತು ಈ ವಾರದ ಭವಿಷ್ಯ ಕರ್ಕಾಟಕ ರಾಶಿಯವರದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.